ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಒಂದು ಬೃಹತ್ ಅಧಿಸೂಚನೆಯನ್ನು ಹೊರಡಿಸಿದೆ. 29ನೇ ಜೂನ್ ಈ ದಿನಾಂಕದಂದು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ದತ್ತಾಂಶ ನಮೂದು ಸಹಾಯಕರ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇರ ನೇಮಕಾತಿ ಮಾಡುತ್ತಿದೆ. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೀವು ನೋಡ್ತಿರ್ಬೋದು 28ನೇ ಜುಲೈ 2026ರಂದು ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಒಟ್ಟು 21 ದತ್ತಾಂಶ ನಮೂದು ಸಹಾಯಕರ ಹುದ್ದೆಗೆ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಉಳಿದ ಮೂಲ ವೃಂದದ ಅಡಿಯಲ್ಲಿ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಅಗತ್ಯ ಮತ್ತು ಇತರೆ ಅರ್ಹತಾ ಷರತ್ತುಗಳನ್ನು ಪೂರೈಸುವ ಅಭ್ಯರ್ಥಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆ 6 ಬ್ಯಾಕ್ಲಾಗ್ ಹುದ್ದೆಗಳು ಇದೆ. ನೋಡೋಣ ಬನ್ನಿ, ಈ ಒಂದು ಹುದ್ದೆಗೆ ಯಾವ ಯಾವ ಒಂದು ಕ್ಯಾಟಗರಿನಲ್ಲಿ ಎಷ್ಟು ಹುದ್ದೆ ಅಲಾಟ್ ಆಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಮೀಸಲು ರಹಿತದಲ್ಲಿ 2 ಹುದ್ದೆ ಇದೆ. ಮಹಿಳಾ ಅಭ್ಯರ್ಥಿಗೆ 3 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗೆ 2 ಹುದ್ದೆ, ಅಂಗವಿಕಲ ಅಭ್ಯರ್ಥಿಗೆ 1+2 ಹುದ್ದೆ, ಒಟ್ಟು 8+2 ಹುದ್ದೆ ಇದೆ. ಪರಿಶಿಷ್ಟ ಜಾತಿ ಉಳಿಕೆ ಹುದ್ದೆಯಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ 1 ಇದೆ, ಅಂಗವಿಕಲ ಅಭ್ಯರ್ಥಿಗೆ 1 ಇದೆ, ಒಟ್ಟು 2 ಹುದ್ದೆ ಇದೆ. ಪರಿಶಿಷ್ಟ ಜಾತಿನಲ್ಲಿ ಪ್ರವರ್ಗ ಎ ಅವರಿಗೆ ಮೀಸಲು ರಹಿತದಲ್ಲಿ 1 ಹುದ್ದೆ ಇದೆ. ಪ್ರವರ್ಗ ಬಿ ನಲ್ಲೂ ಕೂಡ 1 ಹುದ್ದೆ ಇದೆ. ಪ್ರವರ್ಗ ಸಿ ನಲ್ಲೂ ಕೂಡ 1 ಹುದ್ದೆ ಇದೆ. ಪರಿಶಿಷ್ಟ ಪಂಗಡ ಇಲ್ಲಿ ಇವರಿಗೆ ಯಾವುದೇ ರೀತಿ ಹುದ್ದೆ ಅಲಾಟ್ ಆಗಿಲ್ಲ. ನೋಡಿ, ಪ್ರವರ್ಗ 1 ನಲ್ಲೂ ಕೂಡ ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಪ್ರವರ್ಗ 2 ಏನಲ್ಲೂ ಕೂಡ ಸಾಮಾನ್ಯ ಮೀಸಲು ರಹಿತದಲ್ಲೂ ಕೂಡ 1 ಹುದ್ದೆ ಇದೆ. ಮಹಿಳಾ ಅಭ್ಯರ್ಥಿಗೂ ಕೂಡ 1 ಹುದ್ದೆ ಇದೆ. ಅಂಗವಿಕಲ ಅಭ್ಯರ್ಥಿಗೂ ಕೂಡ 1 ಹುದ್ದೆ ಇದೆ. 2+1 ಹುದ್ದೆ ಇದೆ. ಪ್ರವರ್ಗ 2B ನಲ್ಲಿ 1 ಹುದ್ದೆ ಇದೆ. ಪ್ರವರ್ಗ 3 ಏನಲ್ಲೂ ಕೂಡ ಯಾವುದೇ ರೀತಿ ಹುದ್ದೆಯನ್ನು ನೀವು ಕಾಣ್ತಿಲ್ಲ. ಪ್ರವರ್ಗ 3B ನಲ್ಲಿ 1 ಹುದ್ದೆ ಇದೆ. ಟೋಟಲ್ 15+6 ಹುದ್ದೆಯನ್ನು ಅಲಾಟ್ ಮಾಡಲಾಗಿದೆ. ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಏನಿದೆ ಅಂತ ನೋಡೋದಾದರೆ ಸ್ಟಾರ್ಟಿಂಗ್ 25,500ರಿಂದ 81,100ವರೆಗೂ ನೀವು ವೇತನವನ್ನು ಪಡೆಯಬಹುದು. ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ, ಉಚ್ಚ ನ್ಯಾಯಾಲಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಷರತ್ತುಗಳ ಅನ್ವಯ ಈ ಒಂದು ನೇಮಕಾತಿಯನ್ನು ಮಾಡಲಾಗುತ್ತದೆ. ಇದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಯೋಮಿತಿನೂ ಕೂಡ 5 ವರ್ಷಗಳ ಸಡಿಲಿಕೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನೀವೆಲ್ಲ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅರ್ಹತಾ ಮಾನದಂಡಗಳು ಏನಿದೆ, ವಿದ್ಯಾ ಅರ್ಹತೆ ಅಂತಂದರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ವಿಜ್ಞಾನ, ಕಲೆ, ವಾಣಿಜ್ಯ, ವ್ಯವಹಾರ ನಿರ್ವಹಣೆ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳ ಪದವಿಯಲ್ಲಿ ಸಾಮಾನ್ಯ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳು ಕನಿಷ್ಠ 55% ಅಂಕಗಳನ್ನು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಕನಿಷ್ಠ 50% ಅಂಕಗಳೊಂದಿನ ವಿದ್ಯಾ ಅರ್ಹತೆಯನ್ನು ಹೊಂದಿರತಕ್ಕದ್ದು ಅಂತ ನೀಡಿದ್ದಾರೆ. ನೀವು ಯಾವುದೇ ರೀತಿಯ ಒಂದು ಪದವಿ ಕಂಪ್ಲೀಟ್ ಮಾಡಿದರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟು, ಆಂಗ್ಲ ಮತ್ತು ಕನ್ನಡ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿರಬೇಕು. ನೀವು ಪದವಿ ಕಂಪ್ಲೀಟ್ ಮಾಡಿರೋದಲ್ಲದೇ ಇಂಗ್ಲೀಷ್ ಮತ್ತು ಕನ್ನಡ ಸೀನಿಯರ್ ಗ್ರೇಡ್ನಲ್ಲಿ ನೀವು ಒಂದು ಟೈಪ್ ರೈಟಿಂಗ್ನ ಪಾಸ್ ಆಗಿರಬೇಕು. ಅದು ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿದ್ರಷ್ಟೇ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಮತ್ತು ಅದ್ರ ಜೊತೆಗೆ ಕಂಪ್ಯೂಟರ್ ಜ್ಞಾನನೂ ಕೂಡ ಹೊಂದಿರಬೇಕು. ನೋಡಿ, ಇಲ್ಲಿ ನೋಡ್ತಿರ್ಬೋದು ಟಿಪ್ಪಣಿ, ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಎಂದರೆ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸಿನ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡುವ ಕಂಪ್ಯೂಟರ್ ಶಿಕ್ಷಣ ನೀಡುವ ಸಂಸ್ಥೆಯಿಂದ ಹೊಂದಿರತಕ್ಕದ್ದು. ನೀವು ಅದನ್ನು ಕಲ್ತ್ಕೊಂಡು ಕೂಡ ಕಂಪ್ಯೂಟರ್ ಜ್ಞಾನ ಹೊಂದಿದ್ರ ಜೊತೆಗೆ ಅದನ್ನ ಒಂದು ಪ್ರಮಾಣ ಪತ್ರನೂ ಕೂಡ ಹೊಂದಿರಬೇಕಾಗುತ್ತೆ. ಇಲ್ಲಿ ನೀವು ವಯೋಮಿತಿ ನೋಡ್ತಿರ್ಬೋದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಇತರ ಹಿಂದುಳಿದ ಪ್ರವರ್ಗಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಅವರಿಗೆ 45 ವರ್ಷಗಳು ವಯೋಮಿತಿ ನೀಡಿದ್ದಾರೆ. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 350 ಇದೆ. ಇತರೆ ಹಿಂದುಳಿದ ಪ್ರವರ್ಗಗಳ ಪ್ರವರ್ಗ 2A, 2B,
3A 3B ಅವರಿಗೆ 350 ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಪರೀಕ್ಷಾ ಶುಲ್ಕವನ್ನು ನೀಡಿದ್ದಾರೆ. ಸೊ ನೀವು ಇಲ್ಲಿ ಸೂಚನೆಗಳನ್ನ ನೋಡ್ಕೋಬೇಕಾಗುತ್ತೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿಗೆ ಶುಲ್ಕವನ್ನು ಪಾವತಿಸಿದ್ದರೂ ಸಹ ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿ ರಿಟರ್ನ್ ನೀಡೋಕ್ಕಾಗಲ್ಲ. ಸೊ ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿ ಮತ್ತೆ ಫೀಸ್ ಏನು ಪೇಮೆಂಟ್ ಮಾಡಿರ್ತೀರ ಅದು ಮತ್ತೆ ರೀಫಂಡ್ ಮಾಡಲ್ಲ. ಸೊ ಕೊನೆಯ ಕ್ಷಣದಲ್ಲಿ ಅರ್ಜಿ ಸಲ್ಲಿಸುವಾಗ ಆಗಬಹುದಾದ ಒತ್ತಡಗಳನ್ನು ತಪ್ಪಿಸಲು ಅಭ್ಯರ್ಥಿಗಳು ಮುಂಚಿತವಾಗಿ ಆನ್ಲೈನ್ಗಳನ್ನು ಅರ್ಜಿಯನ್ನು ಸಲ್ಲಿಸುವುದು. ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಕಡಿಮೆ ಟೈಮ್ ಇರುತ್ತೆ, ಆವಾಗ ನೀವು ಒಂದು ರಾಂಗ್ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರ. ಸೊ ಮುಂಚೆನೇ ನೀವು ಒಂದು ಅಪ್ಲಿಕೇಶನ್ನ ಹಾಕೋಬೇಕಾಗಿರುತ್ತೆ. ಸೊ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಹಾಗೂ ಅರ್ಜಿ ಶುಲ್ಕವನ್ನು ಪಾವತಿಸಲು ದಿನಾಂಕ 28/7/2026 ರಾತ್ರಿ 11:59 ನಿಗದಿಪಡಿಸಲಾಗಿದೆ. ಲಾಸ್ಟ್ ಡೇಟ್ ಬಂದು 28ನೇ ತಾರೀಕು ಜುಲೈ ಅಂತ ನೀಡಿದ್ದಾರೆ ನೋಡಿ. ಅವಶ್ಯಕತೆಗಳನ್ನು ಪೂರೈಸದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ನೀವು ಅಲ್ಲಿ ಒಂದು ಹುದ್ದೆಗೆ ಅರ್ಹತೆಗಳನ್ನು ಹೊಂದಿರಬೇಕು. ಆ ಒಂದು ಅರ್ಹತೆ ಇಲ್ಲಾಂದರೆ ಈ ಹುದ್ದೆಗೆ ನೀವೊಂದು ಅಪ್ಲಿಕೇಶನ್ ಹಾಕಲು ಸಾಧ್ಯ ಆಗಲ್ಲ. ಸೊ ಬೆರಳಚ್ಚು ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ಕರೆಯಲ್ಪಡುವ ಅಭ್ಯರ್ಥಿಗಳಿಗೆ ಸಂದರ್ಭಾನುಸಾರ ತಿಳಿಸಲಾಗುವುದು. ಸೊ ನಿಮ್ಗೆ ಒಂದು ಮೆಸೇಜ್ ಮುಖಾಂತರ ಯಾರೋ ಒಂದು ಪರೀಕ್ಷೆಗೆ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ಇಮೇಲಲ್ಲೂ ಕೂಡ ಮೆಸೇಜ್ ಬರುತ್ತೆ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ಸೊ ಇನ್ಫಾರ್ಮ್ ಮಾಡ್ತಾರೆ ನೋಡಿ. ನೀವು ಸೇವಾ ಪರಿವೀಕ್ಷಣಾ ಅವಧಿ ಅಭ್ಯರ್ಥಿಯನ್ನು ನೇಮಕಗೊಂಡ ಪಕ್ಷದಲ್ಲಿ ಆರಂಭಿಕ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರುತ್ತಾರೆ. ಅಂದರೆ ನಿಮ್ಮ ಒಂದು ಪ್ರೊಬೇಷನರಿ ಪೀರಿಯಡ್ 2 ವರ್ಷಗಳವರೆಗೆ ಇರುತ್ತೆ. ಸೊ ಆಯ್ಕೆ ವಿಧಾನ ನೋಡೋದಾದರೆ ಬೆರಳಚ್ಚು ಪರೀಕ್ಷೆಗೆ ಅಭ್ಯರ್ಥಿಗಳ ಪಟ್ಟಿ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಅರ್ಹತೆಯ ಆಧಾರದ ಮೇಲೆ ದತ್ತಾಂಶ ನಮೂದು ಸಹಾಯಕರ ಹುದ್ದೆಗೆ ನೇಮಕಾತಿಗಾಗಿ ಬೆರಳಚ್ಚು ಪರೀಕ್ಷೆಗೆ ಅಭ್ಯರ್ಥಿಗಳನ್ನು ಪಟ್ಟಿ ಮಾಡುವುದು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ 2 ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಶೇಕಡಾವಾರು ಸಮಾನತೆಯನ್ನು ಪಡೆದಿದ್ದರೆ ಅಂತಹ ಅಭ್ಯರ್ಥಿಗಳ ವಿಷಯದಲ್ಲಿ ಅರ್ಹತೆಯನ್ನು ವಯಸ್ಸಿನ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಅಭ್ಯರ್ಥಿಗಳ ಹೆಸರುಗಳನ್ನು ಒಳಗೊಂಡಿರುವ ಪಟ್ಟಿಯಲ್ಲಿ ಅಧಿಸೂಚಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆಗೆ ಮತ್ತು 10 ಪಟ್ಟು ಅಭ್ಯರ್ಥಿಗಳನ್ನು ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಿ ಬೆರಳಚ್ಚು ಪರೀಕ್ಷೆಗೆ ಕರೆಯಲಾಗುವುದು. ಸೊ ಯಾರ್ದು ಒಂದು ನಿಮ್ಮ ಒಂದು ಪದವಿನಲ್ಲಿ ಇರ್ಬೋದು, ಅದನ್ನು ನಿಮಗೆ ಕನ್ಸಿಡರ್ ಮಾಡಲ್ಲ. ನಿಮ್ಮ ಒಂದು ಬೆರಳಚ್ಚು ಅಂತಂದರೆ ನೀವು ಒಂದು ಪ್ರೌಢ ದರ್ಜೆಯಲ್ಲಿ ಈ ಹಿಂದೆ ಬೆರಳಚ್ಚು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೋ ಅಂಥದ್ರಲ್ಲಿ ಒಂದು ಹುದ್ದೆಗೆ 10 ಜನ ಆ ರೀತಿಯಲ್ಲಿ ಒಂದು ಎಕ್ಸಾಮ್ಗೆ ಕಾಲ್ ಮಾಡ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ದತ್ತಾಂಶ ನಮೂದು ಸಹಾಯಕರ ಹುದ್ದೆಗೆ ಬೆರಳಚ್ಚು ಮತ್ತು ಸಂದರ್ಶನ ಸಾಮರ್ಥ್ಯದ ಆಧಾರದ ಮೇಲೆ ಆಯ್ಕೆಯನ್ನು ಈ ಕೆಳಗಂಡಂತೆ ಮಾಡಲಾಗುವುದು. ಬೆರಳಚ್ಚು ಪರೀಕ್ಷೆಯನ್ನು ಅವರು ನೀಡ್ತಾರೆ, ಅಂದರೆ ಟೈಪ್ ರೈಟಿಂಗ್ ಎಕ್ಸಾಮ್ನ ನೀಡ್ತಾರೆ. ಸೊ ಅಲ್ಲಿ ಗರಿಷ್ಠ ಅಂಕಗಳು ಬಂದು 100 ಇರುತ್ತೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಪಡೆಯಬೇಕಾದ ಕನಿಷ್ಠ ಅಂಕಗಳು ಒಂದು 60 ಆಗಿರುತ್ತೆ. ಸಂದರ್ಶನ ಅಂದರೆ ನಿಮಗೆ ಇಂಟರ್ವ್ಯೂ ಟೋಟಲ್ 20 ಮಾರ್ಕ್ಸ್ಗೆ ಮಾಡ್ತಾರೆ. ಸೊ ನಿಮಗೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಂದು 10 ಇರುತ್ತೆ. ಟೋಟಲ್ 120 ಮಾರ್ಕ್ಸ್ಗೆ ನೀವು 70 ಮಾರ್ಕ್ಸ್ ತಗೊಂಡ್ರೆ ನೀವು ಒಂದು ಅರ್ಹತೆಯನ್ನು ಪಡಿತೀರಾ. ಸೊ 1:10 ಒಂದು ಹುದ್ದೆಗಳಿಗೆ ನೀವು ಕೂಡ ಒಂದು ಅರ್ಹತೆಯನ್ನು ಪಡ್ಕೊತೀರ ಅಂತ ಅರ್ಥ. ಸೊ ನೋಡಿ, ಬೆರಳಚ್ಚು ಪರೀಕ್ಷೆಯನ್ನು ನಡೆಸುವ ವಿಧಾನ. 500 ಪದಗಳನ್ನು ಹೊಂದಿರುವ ಖಂಡಿಕೆಯನ್ನು 10 ನಿಮಿಷಗಳ ಕಾಲ ಉಕ್ತ ಲೇಖನ ಅಂದರೆ ಡಿಕ್ಟೇಷನ್ ನೀಡಲಾಗುತ್ತದೆ ಮತ್ತು ಅಭ್ಯರ್ಥಿಗಳು ಡಿಕ್ಟೇಷನ್ ನೀಡಿದ ಖಂಡಿಕೆಯನ್ನು ಕಂಪ್ಯೂಟರ್ನಲ್ಲಿ 20 ನಿಮಿಷಗಳಲ್ಲಿ ಲಿಪ್ಯಂತರ ಮಾಡಬೇಕು. ಸೊ ಅಲ್ಲಿ ಒಂದು 500 ಪದಗಳನ್ನು ಹೊಂದಿರುವಂತಹ ಒಂದು 10 ನಿಮಿಷಗಳ ಕಾಲ ನಿಮಗೊಂದು ಡಿಕ್ಟೇಷನ್ ಕೊಡ್ತಾರೆ, ಅದನ್ನು ನೀವು ಟೈಪ್ ಮಾಡಬೇಕು. ಸೊ ನಿಮಗೊಂದು ಸಂದರ್ಶನ ಹೇಗಿರುತ್ತೆ ಅಂದರೆ ಬೆರಳಚ್ಚು ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳನ್ನು ಅರ್ಹತೆಯ ಕ್ರಮದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಖಾಲಿ ಹುದ್ದೆಗಳ ಸಂಖ್ಯೆ 5 ಪಟ್ಟು ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಸೂಚಿಸಲಾಗುತ್ತದೆ. ಸೊ ನೋಡಿ, ನಿಮಗೂ ಒಂದು ಸಂದರ್ಶನದಲ್ಲಿ 1:5 ಈ ಒಂದು ಕ್ರಮದಲ್ಲಿ ನಿಮಗೂ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಕೇರ್ಫುಲ್ಲಾಗಿ ಒಂದು ನೋಟಿಫಿಕೇಷನ್ನ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಸಾಮಾನ್ಯ ಸೂಚನೆಗಳು. ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮೊದಲು ಎಲ್ಲ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದತಕ್ಕದ್ದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಯು ಅರ್ಹತಾ ಮಾನದಂಡ ಮತ್ತು ಇತರೆ ಮಾನದಂಡಗಳನ್ನು ಪೂರೈಸಿದ್ದಾರೆಂದು
ಖಚಿತಪಡಿಸಿಕೊಳ್ಳಲು ಆನ್ಲೈನ್ನಲ್ಲಿ ಮಾಹಿತಿಯನ್ನು ಒದಗಿಸುವಾಗ ಅಭ್ಯರ್ಥಿಯು ಸಂಬಂಧಪಟ್ಟ ಅಂಕಪಟ್ಟಿಗಳು ಮತ್ತು ಶೈಕ್ಷಣಿಕ ಅರ್ಹತೆ ಮೀಸಲಾತಿಗಳಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಹೊಂದಿರತಕ್ಕದ್ದು. ಅಂದರೆ ನಿಮಗೆ ಯಾವ ಒಂದು ಮೀಸಲಾತಿ ಕೋರ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ಗೆ ಇರ್ಬೋದು, ಇಲ್ಲ ಗ್ರಾಮೀಣ ಭಾಗಕ್ಕಿರ್ಬೋದು, ಅಂಗವಿಕಲಗೆ ಇರ್ಬೋದು, ಈ ರೀತಿ ಒಂದು ಪ್ರಮಾಣ ಪತ್ರಗಳು ಮತ್ತು ಜಾತಿ ಪ್ರಮಾಣ ಪತ್ರಗಳು ಇವೆಲ್ಲ ನೀಟಾಗಿ ಇಟ್ಕೋಬೇಕಾಗುತ್ತೆ. ಸೊ ಒಂದು ಅಪ್ಲಿಕೇಶನ್ ಹಾಕುವಾಗ ಅವನ್ನೆಲ್ಲ ಅಪ್ಲೋಡ್ ಮಾಡಬೇಕಂತ ಚಾನ್ಸಸ್ ಇರುತ್ತೆ. ಸೊ ಹೀಗೆ ನೀವು ನೋಡ್ತಾ ಇರ್ಬೋದು. ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ವಿಧಾನ. ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಈ ಒಂದು ವೆಬ್ಸೈಟ್ಗೆ http://judiciary.karnataka.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು ಅಂತ ನೀಡಿದ್ದಾರೆ. ಆನ್ಲೈನ್ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಿಂದ ಸಲ್ಲಿಸಲಾದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಆನ್ಲೈನ್ನಲ್ಲೇ ನೀವು ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಹಾರ್ಡ್ ಕಾಪಿನ ನೀವು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಸೊ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಅಗತ್ಯವಿರುವ ಮಾಹಿತಿಗಳನ್ನು ಭರ್ತಿ ಮಾಡಿ ಉಲ್ಲೇಖಿಸಿದ ಸೂಚನೆಗೆ ಅನುಗುಣವಾಗಿ ಶುಲ್ಕವನ್ನು ಪಾವತಿಸತಕ್ಕದ್ದು. ಸೊ ನಿಮಗೆ ಏನು ನೀವು ಯಾವ ಕ್ಯಾಟಗರಿಗೆ ಬರ್ತೀರೋ ಆ ಒಂದು ಕ್ಯಾಟಗರಿಗೆ ಎಷ್ಟು ಒಂದು ಶುಲ್ಕ ಇದೆಯೋ ಅಷ್ಟು ಶುಲ್ಕನ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ಐ.ಡಿನೂ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಏನಕ್ಕೆ ಅಂತಂದರೆ ನೀವು ಒಂದು ಎಕ್ಸಾಮ್ಗೆ ಯಾವತ್ತು ನೀವು ಅಟೆಂಡ್ ಆಗಬೇಕು ಅನ್ನೋದು ನಿಮ್ಮ ಒಂದು SMS ಬರುತ್ತೆ, ಅಥವಾ ಇಮೇಲ್ ಐ.ಡಿಗೂ ಕೂಡ ಅವರು ಒಂದು ಸಂದೇಶಗಳನ್ನು ಕಳಿಸ್ಕೊಡ್ತಾರೆ. ಸೊ ಅಭ್ಯರ್ಥಿಯು ತನ್ನ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಶ್ವೇತವರ್ಣದ ಹಿನ್ನೆಲೆಯುಳ್ಳ ಚಿತ್ರವನ್ನು ಸ್ಕ್ಯಾನ್ ಮಾಡಬೇಕು. ಸೊ ನೀವು ಒಂದು ಫೋಟೋನು ಕೂಡ ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಈ ಒಂದು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸುವಾಗ. ಸೊ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಿಮ್ಮ ಒಂದು SSLC ಅಂಕಪಟ್ಟಿನೂ ಕೂಡ ಹಾಕಬೇಕಾಗುತ್ತೆ ನಿಮ್ಮ ಜನ್ಮ ದಿನಾಂಕದ ಆಧಾರಕ್ಕಾಗಿ. ಸೊ ಈ ಒಂದು ಇಷ್ಟೆಲ್ಲ ನೋಡಿ, ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ನೀವು ಹಾಕಬೇಕಾಗಿರುತ್ತೆ. ಏಕೆಂದರೆ ನಿಮ್ಮ ಒಂದು ವಿದ್ಯಾ ಅರ್ಹತೆ ನೋಡಿ, ವಿಜ್ಞಾನ, ಕಲೆ, ವಾಣಿಜ್ಯ, ವ್ಯವಹಾರ ನಿರ್ವಹಣೆ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ಮಾನ್ಯತೆ ಹೊಂದಿರುವಂತಹ ವಿಶ್ವವಿದ್ಯಾಲಯದಿಂದ ಪಡೆದ ಅಭ್ಯರ್ಥಿಯ ಅಂಕಪಟ್ಟಿಗಳು. ಸೆಮಿಸ್ಟರ್ ಆದಲ್ಲಿ 1ರಿಂದ 6 ಸೆಮಿಸ್ಟರ್ಸ್ ಅಥವಾ 1ರಿಂದ 3 ವರ್ಷಗಳ ಅಂಕಪಟ್ಟಿ ಜೊತೆಗೆ ಘಟಿಕೋತ್ಸವದ ಅಥವಾ ತಾತ್ಕಾಲಿಕ ಪದವಿ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಅಂತ ಕೂಡ ಹೇಳಿದ್ದಾರೆ. ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಅಂತಂದರೆ ನಿಮ್ಮ ಒಂದು ಕಾನ್ವೊಕೇಶನ್ ಕೂಡ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಪದವಿ ಪ್ರಮಾಣ ಪತ್ರಗಳನ್ನು ಕೂಡ ಹಾಕಬೇಕಾಗಿರುತ್ತೆ. ಸೊ ನೀವು ನೋಡ್ಕೋಬೋದು. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಇಂಗ್ಲೀಷ್ ಮತ್ತು ಕನ್ನಡ ಸೀನಿಯರ್ ಗ್ರೇಡಲ್ಲಿ ಏನೋ ಒಂದು ಟೈಪಿಂಗ್ ಪ್ರಮಾಣ ಪತ್ರ ಇರುತ್ತೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅನ್ವಯಿಸಿದರೆ ಮಾತ್ರ ನೀವು ಯಾವ ಕ್ಯಾಟಗರಿಗೆ ಮೀಸಲಾತಿ ಕೋರುತ್ತಿದ್ದೀರೋ ಸೊ ಆ ಒಂದು ಪ್ರಮಾಣ ಪತ್ರನೂ ಕೂಡ ನೀವು ಹಾಕಬೇಕಾಗಿರುತ್ತೆ. ಅದ್ರ ಜೊತೆಗೆ ಯಾವ್ಯಾವ ಮೀಸಲಾತಿ ಅಂದರೆ ಗ್ರಾಮೀಣ ಭಾಗ ಅಂತಂದರೆ 1ರಿಂದ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ಕೂಡ, ಮತ್ತು ಅಂಗವಿಕಲ ಕೋರಿದ್ದಲ್ಲಿ ಅದರ ಪ್ರಮಾಣ ಪತ್ರನೂ ಕೂಡ ನೀವು ಸ್ಕ್ಯಾನ್ ಮಾಡಿ PDF ನಮೂನೆಯಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇಷ್ಟು, ಮತ್ತು ಅದನ್ನೆಲ್ಲ ಪ್ರಿವ್ಯೂ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟು ನಿಮಗೆ ಈ ರೀತಿ ಇದೆ. ಮತ್ತು ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನೀವು ನೋಡ್ಬೋದು, ಜಾತಿ ಮೀಸಲಾತಿ ಕೋರುವ ಬಗ್ಗೆ ಅಲ್ಲಿ ನಮೂನೆಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ನೀಟಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ. ಇದೇ ರೀತಿ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಗಳು ಬೇಕಾದಲ್ಲಿ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.